ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರಿನ ಜಯದೇವದಲ್ಲಿ ವೈದ್ಯರಿಲ್ಲದೆ 12 ಜನ ಸಾವನ್ನಪ್ಪಿದ್ದಾರೆ. ಕಳೆದ 2 ದಿನದಲ್ಲಿ 12ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಇದಕ್ಕೆ ಕಾರಣ ವೈದ್ಯರಿಲ್ಲ ಅನ್ನುವಂತಹ ಕಾರಣ ಸಿಕ್ಕಿದೆ. ವೈದ್ಯರಿಲ್ಲದೆ ರೋಗಿಗಳು ಪರದಾಟವನ್ನ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೈಟ್ ಶಿಫ್ಟ್ಗೂ ವೈದ್ಯರಿಲ್ಲ, ಬೆಳಗ್ಗೆಯೂ ಕೂಡ ವೈದ್ಯರಿಲ್ಲ. ವೈದ್ಯರು ಇಲ್ಲ ಅಂತ ಹೇಳಿದ್ರೆ ರೋಗಿಗಳು ಏನು ಮಾಡಬೇಕು? ರೋಗಿಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಗತಿ ಅನ್ನುವಂಥ ಪ್ರಶ್ನೆ ಮಾಡುವಂತಹ ನಿಟ್ಟಿನಲ್ಲೇ ಈಗ 12 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ದೊಡ್ಡ ಆರೋಪ ಕೇಳಿಬರ್ತಾ ಇದೆ. ಆಸ್ಪತ್ರೆ ಸಿಬ್ಬಂದಿಗೆ ಸಾರ್ವಜನಿಕರು ಸರಿಯಾಗಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ವೈದ್ಯರ ಕೊರತೆಯ ಕುರಿತಂತೆ ಆಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಟವನ್ನ ಅನುಭವಿಸುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಹೆಸರಿಗೆ ಜಯದೇವ ಆಸ್ಪತ್ರೆ, ಒಳ್ಳೆಯ ಸೌಕರ್ಯ ಇರುವಂತಹ ಆಸ್ಪತ್ರೆ ಇದು. ಸಾಕಷ್ಟು ಜನ ಸಿಬ್ಬಂದಿಗಳಿದ್ದಾರೆ. ರೋಗಿಗಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಂದರ್ಭಕ್ಕೆ ಚಿಕಿತ್ಸೆ ಸಿಗತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ಆಸ್ಪತ್ರೆಗೆ ಹೆಚ್ಚು ರೋಗಿಗಳು ಹೋಗ್ತಾರೆ. ಆದ್ರೆ ಅದರ ಚಿತ್ರಣ ಈಗ ಈ ರೀತಿಯಾಗಿ ಬಯಲಾಗಿದೆ. ಡಾಕ್ಟರ್ ಅವ್ರು ಬಿಸಿ ಅವರಲ್ಲ. ರಾತ್ರಿಯಿಂದ 10ರಿಂದ 12 ವರ್ಷ ಶವ ಹೋಯ್ತಲ್ಲ, ಆವಾಗಿಂದ ಜ್ಞಾಪನ ಇಲ್ವಾ? ಡಾಕ್ಟರ್ ಇಲ್ವಲ್ಲ ಇಲ್ಲಿ, ಯಾಕೆ ಕೇಳಿಲ್ಲ ನೀವು? ಇಂಥದ್ದೇನು ಇಲ್ಲಿ ನಾನು ಆವಾಗ್ಲಿಂದ ಕೂತ್ಕೊಂಡು ನೋಡ್ತಾ ಇದ್ದೀನಿ. 4 ಗಂಟೆಯಿಂದ ಈವಾಗ ಗಂಟೆ ಡ್ಯೂಟಿ ಡಾಕ್ಟರ್ ಇಲ್ಲ. ಯಾಕಿಲ್ಲ ಅಂತ ನೀವೇ ಹೇಳಿದ್ರು, ನೀವೇ ಉತ್ತರ ಕೊಡಿ. ನಾಳೆ ಉತ್ತರ ಕೊಡೋದು ಅಲ್ಲ, ನೀವೇ ಹೇಳ್ತಾರಲ್ಲ, ನಿಮ್ ತಾಯಿ ನೋಡ್ರ ಬೇರೆಯವ್ರ ತಾಯಿ ಬಿಡ್ಬಿಡಿ. ನಿಮ್ ಬೇರೆಯವ್ರ ತಾಯಿ ಯಾಕೆ ಸರ್ ಬಿಡ್ಬಿಡಿ? ಬೇರೆಯವ್ರ ಯಾಕೆ ಕೇಳ್ತಾರೆ ಸರ್? ನಾನು ಕೇಳ್ತೀನಿ ಸರ್, ಬೇರೆಯವ್ರ ತಾಯ್ದು 12-13 ಒಂದು ಹುಡುಗ ಬಂದು 21 ವರ್ಷ ಹಣ ಹೋಯ್ತು ಸರ್. ಮನೆ ಒಂದು ಡಾಕ್ಟರ್ ಇಲ್ಲ ಸರ್ ನೋಡಕ್ಕೆ. ಸರ್ ಫಸ್ಟ್ ಆಫ್ ಆಲ್ ನೀವು ಮಾತಾಡ್ತಾ ಇರೋದೇ ರಾಂಗ್ ಇದೆ ಸರ್. ಏನಂದ್ರು? ಕೇಳಕ್ ಡಾಕ್ಟರ್ ಇಲ್ವಲ್ಲ ಅಲ್ಲಿ. ಅವ್ರ ಮ್ಯಾನೇಜ್ಮೆಂಟ್ ಅವ್ರಿಗೆ ಮಾತಾಡ್ತಾರೆ. ಯಾವಾಗ ಸರ್ ಅದು ಅವ್ರಿಗೆ ಕೇಳಬೇಕು ಸರ್. ನೀವು ಮಾತಾಡಿದ್ರೆ ಅಲ್ಲ, ನಮ್ಮ ತಾಯಿನೂ ಮಾತಾಡ್ಬೇಕು. ಆಯ್ತು ಬೇಡ, ನರ್ಸಿಂಗ್ ಇನ್ಚಾರ್ಜ್ ಯಾರು ತಗೊಂಡಿದ್ದಾರೆ ಇಲ್ಲಿ ಅವ್ರಿಗೂ ಕರೀರು ಅಂದ್ರೆ ಅವ್ರಿಗೂ ಕರೀತಾ ಇಲ್ಲ. ಒಂದು ಡ್ಯೂಟಿ ಡಾಕ್ಟರ್ ಇಲ್ಲ. ಇವಾಗ ಕಿರ್ಚಾಡಿ ಮಾತಾಡಿ ಎಲ್ಲ ಮಾತಾಡಿದಾಗ 2 ಗಂಟೆ ಬಿಟ್ಟ ಮೇಲೆ ಆಮೇಲೆ ಡಾಕ್ಟರ್ ಇವಾಗ ಐಸಿಯು ಬಂದಿದ್ದಾರೆ. ಯಾಕೆ ಎಷ್ಟೋ ಜನ ಸತ್ತೋಗ್ರು ಪಾಪ. 21 ವರ್ಷ ಹುಡುಗ ಬಂದ, ಇವಾಗ 22 ವರ್ಷ, ಇವಾಗ ಸತ್ತು ಅವನು ಹೊಂಟಾಗ್ಬಿಟ್ರೆ ಡಾಕ್ಟರ್ ಇಲ್ಲ, ಕೇಳೋರು ಇಲ್ಲ, ಮಾಡೋರಿಲ್ಲ. ಯಾಕೆ? ನಮ್ಮ ತಾಯಿ ಇದ್ದಾರೆ, ಐಸಿಯು. ನಾನು ಯಾವಾಗಲಿಂದ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ. CCTV ಫೋಟೋ ತೆಗೆದ್ಬಿಟ್ಟು ಚೆಕ್ ಮಾಡಿ. 4 ಗಂಟೆಯಿಂದ ಇವಾಗ ಗಂಟೆ ಡಾಕ್ಟರ್ ಇದ್ದಾರೆ ಅಂತ ಕೇಳಿ, ಯಾಕೆ ಡಾಕ್ಟರ್ ಇಲ್ಲ ಐಸಿನಲ್ಲಿ? ಏನೋ ಒಂದು ಕಾಲು ಮುರಿದೋಗ್ಬಿಡ್ತು, ಒಂದು ಕೈ ಮುರಿದೋಗ್ಬಿಡ್ತು, ಏನೋ ಮುರಿದೋಗ್ಬಿಡ್ತು, ಏನಪ್ಪ ಒಂದು ಪ್ಯಾಸ್ಚರ್ ಆಗ್ತಾನೆ, ಏನೋ ಒಂದು ಮೂಳೆ. ಅದು ಇಲ್ಲಿ ಬರೋದು ಯಾಕೆ ಸರ್? ಒಂದೊಂದು ನಿಮಿಷ ಜೀವ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ಸರಿನಾ ಸರ್? ನನ್ನ ಮನೇಲೂ ಸಾವಾಗುತ್ತೆ, ಜವಾಬ್ದಾರಿ ನಾ ತಗೊಳ್ಳೋಕೆ. 3 ವರ್ಷ